ಸಂಯುಕ್ತಾಕ್ಷರ ಅಂದ್ರೇನು? ಸಂಯುಕ್ತಾಕ್ಷರ ಅಂತ ಹೇಳಿದ್ರೆ ವ್ಯಂಜನಕ್ಕೆ ವ್ಯಂಜನ ಸೇರಿ, ವ್ಯಂಜನಕ್ಕೆ ವ್ಯಂಜನಗಳು ಎರಡಕ್ಕಿಂತ ಹೆಚ್ಚು ವ್ಯಂಜನಾಕ್ಷರಗಳು ಸೇರಿದಾಗ ಏನಾಗ್ತಾವಪ್ಪ ಅಂತಂದ್ರೆ ಉಂಟಾಗುವಂತಹ ಅಕ್ಷರಗಳು. ವ್ಯಂಜನಕ್ಕೆ ವ್ಯಂಜನ ಸೇರಿ, ವ್ಯಂಜನಕ್ಕೆ ವ್ಯಂಜನ ಸೇರಿ ಉಂಟಾಗ್ತಕ್ಕಂತಹ, ವ್ಯಂಜನಕ್ಕೆ ವ್ಯಂಜನ ಸೇರಿ, ವ್ಯಂಜನಕ್ಕೆ ವ್ಯಂಜನ ಸೇರಿ ಉಂಟಾಗುವ ಪದಗಳೇ ಸಂಯುಕ್ತಾಕ್ಷರಗಳು. ಪದಗಳೇ ಸಂಯುಕ್ತಾಕ್ಷರಗಳು. ಈ ಸಂಯುಕ್ತಾಕ್ಷರಗಳನ್ನು ನಾವು ಮತ್ತೊಂದು ಹೆಸರಿನಿಂದ ಕರಿತೀವಿ, ಒತ್ತಾಕ್ಷರಗಳು ಅಥವಾ ದ್ವಿತ್ವಾಕ್ಷರಗಳು ಅಂತ ಕೂಡ ಕರಿತೀವಿ ಅಂತಕ್ಕಂಥದ್ದು. ಈ ಸಂಯುಕ್ತಾಕ್ಷರಗಳಲ್ಲಿ ನಾವು ಉದಾಹರಣೆ ನೋಡೋದಾದ್ರೆ, ಸಂಯುಕ್ತಾಕ್ಷರಗಳಿಗೆ ಉದಾಹರಣೆ ನೋಡೋದಾದ್ರೆ ಪುಸ್ತಕ, ಪುಸ್ತಕ. ರಾಷ್ಟ್ರ, ರಾಷ್ಟ್ರ, ರಾಷ್ಟ್ರ. ಸೂರ್ಯ, ಸೂರ್ಯ. ಹಗ್ಗ, ಹಗ್ಗ ಇತ್ಯಾದಿ. ಇವು ಏನಪ್ಪಾ ಅಂತಾರೆ ಈ ಒಂದು ಸಂಯುಕ್ತಾಕ್ಷರಕ್ಕೆ ಉದಾಹರಣೆಗಳು ಅಂತಕ್ಕಂಥದ್ದು. ಈ ಸಂಯುಕ್ತಾಕ್ಷರಗಳಲ್ಲಿ ಎರಡು ವಿಧಗಳು ಅಂತಕ್ಕಂಥದ್ದು. ಆ ಎರಡು ವಿಧಗಳು ಯಾವಪ್ಪ ಅಂತಂದ್ರೆ, ಮೊದಲನೇದಾಗಿ ಸಜಾತಿ ಸಂಯುಕ್ತಾಕ್ಷರ, ಮೊದಲನೇದಾಗಿ ಸಜಾತಿ ಸಂಯುಕ್ತಾಕ್ಷರ, ಎರಡನೇದು ವಿಜಾತಿ ಸಂಯುಕ್ತಾಕ್ಷರ. ಸಂಯುಕ್ತಾಕ್ಷರಗಳಲ್ಲಿ ಎರಡು ವಿಧ. ಸಂಯುಕ್ತಾಕ್ಷರಗಳಲ್ಲಿ ಎರಡು ವಿಧ. ಒಂದನೇದು ಸಜಾತಿ ಸಂಯುಕ್ತಾಕ್ಷರ, ಸಜಾತಿ ಸಂಯುಕ್ತಾಕ್ಷರ. ವಿಜಾತಿ ಸಂಯುಕ್ತಾಕ್ಷರ ಎರಡನೇದು. ವಿಜಾತಿ ಸಂಯುಕ್ತಾಕ್ಷರ. ಈ ಸಜಾತಿ ಸಂಯುಕ್ತಾಕ್ಷರ ಅಂದ್ರೇನು? ಈ ಸಜಾತಿ ಸಂಯುಕ್ತಾಕ್ಷರ, ಸಜಾತಿ ಸಂಯುಕ್ತಾಕ್ಷರ ಅಂದ್ರೆ ಒಂದೇ ಜಾತಿಯ ವ್ಯಂಜನಗಳು ಒಂದರ ಕೆಳಗೊಂದು ಬಂದರೆ ನಾವು ಅದನ್ನ ಸಜಾತಿ ಸಂಯುಕ್ತಾಕ್ಷರ ಅಂತ ಹೇಳ್ತೀವಿ. ಒಂದೇ ಜಾತಿಯ ವ್ಯಂಜನಗಳು, ಒಂದೇ ಜಾತಿಯ ವ್ಯಂಜನಗಳು, ಒಂದೇ ಜಾತಿಯ ವ್ಯಂಜನಗಳು ಒಂದರ ಕೆಳಗೊಂದು ಬಂದರೆ, ವ್ಯಂಜನಗಳು ಒಂದರ ಕೆಳಗೊಂದು ಬಂದರೆ, ಒಂದರ ಕೆಳಗೊಂದು ಬಂದರೆ, ಕೆಳಗೊಂದು ಬಂದರೆ ಅದನ್ನು ಸಜಾತಿ ಸಂಯುಕ್ತಾಕ್ಷರ ಬಂದರೆ ಅದನ್ನು ಸಜಾತಿ ಸಂಯುಕ್ತಾಕ್ಷರ ಎನ್ನುತ್ತೇವೆ. ಉದಾಹರಣೆ ಸಂಯುಕ್ತಾಕ್ಷರ. ಈ ಸಜಾತಿ ಸಂಯುಕ್ತಾಕ್ಷರಕ್ಕೆ ಉದಾಹರಣೆ ನೋಡೋದಾದ್ರೆ, ಉದಾಹರಣೆಗಳು ಏನಪ್ಪಾ? ಉದಾಹರಣೆಗಳು ಏನ್ ಬರ್ತವೆ ಅಂದ್ರೆ ಒಂದೇ ತರದ ಒತ್ತು ಇಲ್ಲಿ ಬಂದಿರಬೇಕು ಅಂತಕ್ಕಂಥದ್ದು. ಯಾವ ರೀತಿಯಾಗಿ ನೋಡ್ರಿ, ಹಗ್ಗ ಅಂದ್ರೆ ಗಕ್ಕೆ ಗದೆ ಒತ್ತಿದೆ. ಮತ್ತೆ ಅವ್ವ, ವಕ್ಕೆ ಓದತ್ತೆ ಬಂದಿರೋದು. ಆನಂತರ ಅಕ್ಕ, ಅಕ್ಕ. ತದನಂತರ ಅಪ್ಪ. ಈ ರೀತಿಯ ಒಂದೇ ವ್ಯಂಜನದ ಒತ್ತಕ್ಷರ ಬಂದಿದ್ರೆ ಅದನ್ನು ನಾವು ಸಜಾತಿ ಸಂಯುಕ್ತಾಕ್ಷರಗಳು ಅಂತ ಹೇಳ್ತೀವಿ ಅಂತಕ್ಕಂಥದ್ದು. ಈ ಸಜಾತಿ ಸಂಯುಕ್ತಾಕ್ಷರಗಳನ್ನು ಕೂಡ ನಾವು ಈ ಪದಗಳಲ್ಲಿರ್ತಕ್ಕಂಥ ಅಕ್ಷರಗಳನ್ನು ಬಿಡಿಸುವುದು ಹೇಗೆ ಬಿಡಿಸ್ತೀವಿ, ಅದರ ವಿನ್ಯಾಸ ಕ್ರಮ ಏನು ನೋಡೋಣ. ಏನದು ವಿನ್ಯಾಸ ಕ್ರಮ ನೋಡ್ರಿ. ಉದಾಹರಣೆ ಅಪ್ಪ, ಅ ಸ್ವರ,
ನೆಕ್ಸ್ಟ್ ಪ ಇದೆ, ಪಕ್ಕೆ ಪದೊತ್ತಿದೆ, ಪ ವ್ಯಂಜನ್ ಅಧಿಕ್, ಮತ್ತೆ ಅದ್ರ ಕೆಳಗಿರ್ತಕ್ಕಂಥ ಒತ್ತನ್ನು ತಗೋಬೇಕು. ಪ ವ್ಯಂಜನ್ ಅಧಿಕ್, ಕೊನೆಗೆ ಬರ್ತಕ್ಕಂಥ ಸ್ವರ ಏನಪ್ಪಾ ಅಂತಾರೆ ಅಸ್ವರ. ಈಗ ಏನಾಯ್ತಪ್ಪ ಅಂತಾರೆ ನೋಡಿ, ಪ ಅಪ್ಪ. ಈ ರೀತಿಯಾಗಿ ಈ ಒಂದು ಸಜಾತಿ ಸಂಯುಕ್ತಾಕ್ಷರಗಳನ್ನು ಕೂಡ ನಾವು ಅದರಲ್ಲಿರ್ತಕ್ಕಂತಹ ಒಂದು ಅಕ್ಷರಗಳನ್ನು ಬಿಡಿಸಿ ಬರಿಬಹುದು. ನೆಕ್ಸ್ಟ್ ಇನ್ನೊಂದೇನಪ್ಪ ಅಂದ್ರೆ ವಿಜಾತಿ ಸಂಯುಕ್ತಾಕ್ಷರ. ವಿಜಾತಿ ಸಂಯುಕ್ತಾಕ್ಷರ ಅಂದ್ರೇನು ನೋಡಿ. ವಿಜಾತಿ ಸಂಯುಕ್ತಾಕ್ಷರ ಅಂದ್ರೆ ಒಂದು ವ್ಯಂಜನಕ್ಕೆ ಬೇರೊಂದು ವ್ಯಂಜನಾಕ್ಷರದ ಒತ್ತು ಬಂದಿದ್ದರೆ ವಿಜಾತಿ ಸಂಯುಕ್ತಾಕ್ಷರ. ವಿಜಾತಿ ಸಂಯುಕ್ತಾಕ್ಷರ ಅಂದ್ರೇನು ಅಂದ್ರೆ ಒಂದು ವ್ಯಂಜನಕ್ಕೆ ಬೇರೊಂದು ವ್ಯಂಜನದ ಒತ್ತು ಒಂದರ ಕೆಳಗೊಂದು ಬಂದರೆ, ಒಂದರ ಕೆಳಗೆ ಒಂದು ಬಂದರೆ ಅದನ್ನು ವಿಜಾತಿ ಸಂಯುಕ್ತಾಕ್ಷರ. ವಿಜಾತಿ ಸಂಯುಕ್ತಾಕ್ಷರ ಎಂದು ಕರೆಯುತ್ತೇವೆ. ಉದಾಹರಣೆಗೆ ಅಸ್ತ್ರ, ರಾಜ್ಯ, ಸೂರ್ಯ, ಪುಸ್ತಕ, ಇತ್ಯಾದಿ. ಹೀಗೆ ವಿಜಾತಿ ಸಂಯುಕ್ತಾಕ್ಷರ ಅಂದ್ರೆ ಏನಪ್ಪಾ ಅಂತ ಹೇಳಿದ್ರೆ ಒಂದು ವ್ಯಂಜನಕ್ಕೆ ಬೇರೊಂದು ವ್ಯಂಜನ ಅಂದ್ರೆ ಸ ಅಂತಕ್ಕಂಥದ್ದು ಒಂದು ವ್ಯಂಜನ, ಹೌದಾ? ಸ ಅಂತಕ್ಕಂಥದ್ದು ಒಂದು ವ್ಯಂಜನ. ಈ ವ್ಯಂಜನಕ್ಕೆ ತ ಒತ್ತು ಬಂದಿದೆ ಮತ್ತೆ ರದ್ ಒತ್ತು ಬಂದಿದೆ. ನೋಡಿ, ಜ ಅಂತಕ್ಕಂಥದ್ದು ಒಂದು ವ್ಯಂಜನ. ಈ ಜಕ್ಕೆ ಬೇರೊಂದು ವ್ಯಂಜನದ ಒತ್ತು ಕೆಳಗಡೆ ಬಂದಿದೆ, ಅದು ಯದೊತ್ತು. ಇಲ್ಲಿ ಯಕ್ಕೆ ರದೊತ್ತು, ಸಕ್ಕೆ ತದೊತ್ತು. ಈ ರೀತಿಯಾಗಿ ಒಂದು ವ್ಯಂಜನಕ್ಕೆ ಬೇರೊಂದು ವ್ಯಂಜನದ ಒತ್ತು ಒಂದರ ಕೆಳಗೆ ಒಂದು ಬಂದಿದ್ದರೆ ಅದನ್ನು ವಿಜಾತಿ ಸಂಯುಕ್ತಾಕ್ಷರ ಎಂದು ಹೇಳುತ್ತೇವೆ. ಈ ಒಂದು ವಿಜಾತಿ ಸಂಯುಕ್ತಾಕ್ಷರಗಳನ್ನ ಬರೆಯೋದು ಹೇಗೆ? ಈ ವಿಜಾತಿ ಸಂಯುಕ್ತಾಕ್ಷರಗಳಲ್ಲಿರ್ತಕ್ಕಂತಹ ಪದಗಳನ್ನ ಬಿಡಿಸಿ ಬರೆಯೋದು ಹೇಗೆ? ವಿಜಾತಿ ಸಂಯುಕ್ತಾಕ್ಷರಗಳನ್ನ ಬಿಡಿಸಿ ಬರೆಯುವ ಕ್ರಮ. ವಿಜಾತಿ ಸಂಯುಕ್ತಾಕ್ಷರಗಳನ್ನ ಬಿಡಿಸುವ ಕ್ರಮ. ಆ ಒಂದು ವಿಜಾತಿ ಒತ್ತಿನಿಂದ ಕೂಡಿರ್ತಕ್ಕಂತಹ ಪದಗಳನ್ನು ಬಿಡಿಸುವುದು ಹೇಗೆ ನೋಡಿ. ಹೇಗೆ ರಾಜ್ಯ, ಇದನ್ನ ಬಿಡಿಸಿ ಬರಿಬೇಕಂದ್ರೆ ನೋಡಿ, ಸರಳವಾಗಿರ್ತಕ್ಕಂತಹ ರೀತಿಯಲ್ಲಿ ರ ವ್ಯಂಜನ್ ಅಧಿಕ್ ಆ ಸ್ವರ. ಇಲ್ಲಿ ಒತ್ತು ಜ ಮತ್ತು ಯ ಇದೆ. ಜ ವ್ಯಂಜನಕ್ಕೆ ಯದೊತ್ತು ಬಂದಿದೆ, ಹಾಗಾಗಿ ಜ ವ್ಯಂಜನ್ ಅಧಿಕ್
ನೆಕ್ಸ್ಟ್ ಯಾವ ವ್ಯಂಜನದ ಒತ್ತಿದೆ? ಯ ವ್ಯಂಜನದ ಒತ್ತಿದೆ. ಹಾಗಾಗಿ ಯ ವ್ಯಂಜನ್ ಅಧಿಕ್ ಕೊನೆಗೆ ಸ್ವರ ಏನ್ ಬರ್ತದಪ್ಪ ಅಂತಂದ್ರೆ ಅಸ್ವರ ಬರುತ್ತೆ. ಈಗ ರಾ, ಇಲ್ಲಿ ಜ, ರಾಜ. ಮತ್ತೆ ಮತ್ತೊಂದು ಪುಸ್ತಕ. ಪುಸ್ತಕ ಅಂತಕ್ಕಂತಹ ಒಂದು ಪದದಲ್ಲಿರ್ತಕ್ಕಂಥ ಅಕ್ಷರಗಳನ್ನು ನಾವು ಬಿಡಿಸಿದಾಗ ಏನಾಗುತ್ತೆ ನೋಡಿ. ಪು, ಪ ವ್ಯಂಜನ್ ಅಧಿಕ್ ಉ ಸ್ವರ, ಸ್ತ, ಸಕ್ಕೆ ತ ವ್ಯಂಜನಾಕ್ಷರ, ಸಕ್ಕೆ ಸ ವ್ಯಂಜನ್ ಅಧಿಕ್ ತ ಒತ್ತು ಬಂದಿದೆ, ತ ವ್ಯಂಜನ್ ಅಧಿಕ್ ಅಸ್ವರ. ನೆಕ್ಸ್ಟ್ ಕ ವ್ಯಂಜನ್ ಅಧಿಕ್ ಅಸ್ವರ. ಈಗ ನೋಡಿ ಪು, ಸ್ತ, ಸಕ್ಕೆ ತದ ವ್ಯಂಜನ ಅಕ್ಷರ ಒತ್ತಾಗಿದೆ, ತ. ನೆಕ್ಸ್ಟ್ ಕ. ಈ ರೀತಿಯಾಗಿ ನಾವು ಬರೀ ವ್ಯಂಜನಾಕ್ಷರವನ್ನ ಇಟ್ಕೊಂಡು ಯಾವುದೇ ಪದವನ್ನ ಏನ್ ಮಾಡೋಕ್ಕಾಗಲ್ಲಪ್ಪ ಅಂತಂದ್ರೆ ಪದಗಳನ್ನ ರಚನೆ ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ಆ ಒಂದು ವ್ಯಂಜನಾಕ್ಷರಗಳೊಂದಿಗೆ ಸ್ವರಾಕ್ಷರಗಳನ್ನು ಸೇರಿಸಿದಾಗ ಒಂದು ಅರ್ಥಪೂರ್ಣವಾಗಿರ್ತಕ್ಕಂತಹ ಏನಂದ್ರೆ ಸಂಯುಕ್ತಾಕ್ಷರಗಳನ್ನು ನಾವು ಮತ್ತೆ ಪದಗಳನ್ನು ಏನ್ ಮಾಡ್ಬೋದಪ್ಪ ಅಂತಂದ್ರೆ ಸುಲಭವಾಗಿ ಬಿಡಿಸ್ಬೋದು ಅಂತಕ್ಕಂಥದ್ದು ಮಕ್ಕಳೇ. ನೋಡಿ, ಇವಾಗ 2 ಪ್ರಕಾರಗಳನ್ನು ನಾವು ತಿಳ್ಕೊಂಡ್ವಿ ಅಂತೇಳಿ, ಹೌದಾ? ಸಜಾತಿ ಸಂಯುಕ್ತಾಕ್ಷರ ಅಂದ್ರೆ ಏನು, ಸಂಯುಕ್ತಾಕ್ಷರಗಳಲ್ಲಿ ಎಷ್ಟು ವಿಧ, ಅವು ಯಾವ್ಯಾವು ಅಂತಕ್ಕಂಥದ್ದು, ಹೌದಾ? ಅದಾದ ನಂತರ ಮತ್ತೇನಪ್ಪ ಅಂತಂದ್ರೆ ಇದರ ಮೇಲೆ ಕೇಳಿರ್ತಕ್ಕಂತಹ ಒಂದಷ್ಟು ಮೊರಾರ್ಜಿ, ನವೋದಯ, ಸೈನಿಕ ಎಕ್ಸಾಮ್ಗಳಿಗೆ ಒಂದು ಪದವನ್ನು ಕೊಟ್ಟು ಈ ಪದವನ್ನ ಬಿಡಿಸಿ ಬರೆಯಿರಿ ಅಂತ ಕೇಳಿದಾಗ ನಾವು ಏನಂತಾರೆ ಅದನ್ನು ಸುಲಭವಾಗಿ ಬಿಡಿಸುವಂತಹ ರೀತಿ ಹೇಗೆ ನೋಡೋಣ. ಇಲ್ಲಿ ಏನಂತಂದ್ರೆ ಇಲ್ಲಿ ಒಂದು ಸರೋವರ ಅಂತಕ್ಕಂತಹ ಒಂದು ಏನ್ ಮಾಡಿದಾರಪ್ಪ ಅಂತಂದ್ರೆ ಕ್ವಶನ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಸರೋವರ, ಈ ಸರೋವರ ಪದದಲ್ಲಿನ ಕಾಗುಣಿತಾಕ್ಷರವನ್ನು ಬಿಡಿಸಿ ಬರೆ. ಇಲ್ಲಿ ಆಯ್ಕೆಗಳನ್ನ ಕೊಟ್ಟಿದ್ದಾರೆ, ಆ ಆಯ್ಕೆಗಳನ್ನ ನೋಡಿ. 1ನೇ ಆಯ್ಕೆ ನೋಡಿ, ಸ ಅಧಿಕ್ ಅ, ರ ಅಧಿಕ್ ವ ಅಧಿಕ್ ರ ಅಧಿಕ್ ಅ. ಇದನ್ನ ನಾವು ಕೂಡಿಸಿದಾಗ ಏನಾಗುತ್ತೆ ನೋಡಿ. ಸ ಅಧಿಕ್ ಅ, ಸ ಆಯ್ತು. ರ ವ ಅಧಿಕ್ ರೋ, ರ ಇದೆ, ಅ ಇದೆ. ಇದು ನೋಡಿ ಏನಾಗುತ್ತಾ, ರ ವ ಅಧಿಕ್ ರ ಇದೆ ನೋಡಿ. ಈ ತರ ಇದ್ದಾಗ ನಾವು ಈ ಪದವನ್ನ ಹೇಗೆ ಅಂತ ಕನ್ಸಿಡರ್ ಮಾಡೋಕ್ಕಾಗತ್ತೆ. ಹಾಗಾಗಿ ಇದು ತಪ್ಪಾದ ಆಯ್ಕೆ, ಇದು ಬರೋದಿಲ್ಲ. ನೆಕ್ಸ್ಟ್ ನೋಡ್ರಿ 2ನೇ ಆಯ್ಕೆ ನೋಡ್ರಿ. 2ನೇ ಆಯ್ಕೆದಲ್ಲಿ ಸ ಅಧಿಕ್ ಸ ವ್ಯಂಜನ್ ಅಧಿಕ್ ಉ ಸ್ವರ ಇದೆ. ಏನಾಗುತ್ತೆ ಇದೆರಡು? ಸು, ಸು. ರ ವ್ಯಂಜನ್ ಅಧಿಕ್ ವ ವ್ಯಂಜನ್ ಅಧಿಕ್ ಓ ಇದೆ. ಏನಾಯ್ತದು? ರ ಓ ಆಯ್ತು, ಹೌದಾ? ಓ ಆಯ್ತು. ಅಧಿಕ್ ರ ವ್ಯಂಜನ್ ಆ ಇದೆ, ರಾ ಆಯ್ತು ನೋಡಿ. ಇದು ಏನಾಯ್ತು? ಸುರ್ ಓ ರಾ ಆಯ್ತು. ಏನಿದು? ಸುರ್ ಓ ರಾ ಆಯ್ತು. ಹಾಗಾಗಿ ಇದು ಕೂಡ ಏನಾಗಲ್ಲಪ್ಪ ಅಂತ ಹೇಳಿದ್ರೆ ಈ ಒಂದು ಸರೋವರ ಅನ್ನೋ ಪದಕ್ಕೆ ಉತ್ತರ ಆಗೋದಿಲ್ಲ ಅಂತಕ್ಕಂಥದ್ದು. ನೆಕ್ಸ್ಟ್ 3ನೇ ಆಪ್ಷನ್ ಅನ್ನ ನೋಡ್ರಿ. 3ನೇ ಆಯ್ಕೆಯಲ್ಲಿ ಏನಿದೆ? ಸ ವ್ಯಂಜನ್ ಅಧಿಕ್ ಈ ಸ್ವರ ಇದೆ. ಏನಾಯ್ತು? ಸಿ ಆಯ್ತು. ರ ವ್ಯಂಜನ್ ಅಧಿಕ್ ಓ ಸ್ವರ ಇದೆ. ಏನಾಯ್ತು? ರೋ ಆಯ್ತು. ಓಕೆ. ನೆಕ್ಸ್ಟ್ ವ ವ್ಯಂಜನ್ ಅಧಿಕ್ ಅ ಸ್ವರ ವ ಆಯ್ತು. ರ ವ್ಯಂಜನ್ ಅಧಿಕ್ ಅ ಸ್ವರ ರ ಆಯ್ತು. ನೋಡ್ರಿ, ಆಯ್ತಾ? ಏನಾಯ್ತು? ಸಿರೋವರ ಆಯ್ತು. ಹಾಗಾಗಿ ಇದು ಕೂಡ ನಮ್ಗ ಆಯ್ಕೆ ಸರಿಯಾದಾಗಲ್ಲ ಅಂತಕ್ಕಂಥದ್ದು. ನೆಕ್ಸ್ಟ್ ಕೊನೆಯದಾಗಿ 4ನೇ ಆಯ್ಕೆ ಏನಾಗತ್ತಾ ಅನ್ನೋದನ್ನ ನೋಡಿ. ಸ ಅಧಿಕ್ ಅ ಏನಾಯ್ತು? ಸ. ರ ಅಧಿಕ್ ಓ ರೋ. ವ ಅಧಿಕ್ ಅ ವ. ರ ಅಧಿಕ್ ಅ ರ. ಅಂದ್ರೆ ಸರೋವರ. ಅಂದ್ರೆ ನಮಗೆ ಸರಿಯಾದ ಆಯ್ಕೆ ಯಾವುದಪ್ಪ ಅಂತ ಹೇಳಿದ್ರೆ 4ನೇ ಆಯ್ಕೆ. ಈ ಸರೋವರ ಅಂತಕ್ಕಂತಹ ಒಂದು ಪದವನ್ನ
ಗುಣಿತಾಕ್ಷರವನ್ನು ಬಿಡಿಸಿ ಬರೆದಾಗ ಇದು ಸರಿಯಾದ ಒಂದು ಹೊಂದಿಕೆ ಈ ಒಂದು ಪದಕ್ಕೆ ಆಗುತ್ತೆ ಅಂತಕ್ಕಂಥದ್ದು. ಹಾಗಾಗಿ ಆಪ್ಷನ್ 4 ಇದಕ್ಕೆ ಸರಿಯಾದ ಉತ್ತರ ಅಂತಕ್ಕಂಥದ್ದು. ಓಕೆ, ನೆಕ್ಸ್ಟ್ ಮುಂದೇನಪ್ಪ ಅಂತಂದರೆ ನಮ್ಮ ಒಂದು ಚಾಲೆಂಜ್ ಕೋಚಿಂಗ್ ಕ್ಲಾಸ್ 100 ರಾಜ್ಯಾದ್ಯಂತ ಏನಪ್ಪ ಅಂತಂದರೆ ಭಾಳ ನಂಬರ್ 1 ಸಂಸ್ಥೆ ಅಂತಕ್ಕಂತಹ ಒಂದು ಏನಂತಾರೆ ಹೆಗ್ಗಳಿಕೆಗೆ ಪಾತ್ರವಾಗಿರ್ತಕ್ಕಂಥದ್ದು ನಮ್ಮ ಸಂಸ್ಥೆ. ಆ ನಮ್ಮ ಸಂಸ್ಥೆಯಲ್ಲಿ ಪ್ರತಿ ವರ್ಷನೂ ಕೂಡ ಏನಂತಾರೆ ರಾಜ್ಯ ಮಟ್ಟದ ಚಾಲೆಂಜ್ ಜೀನಿಯರ್ಸ್ ಅವಾರ್ಡ್ 2026 ಅಂತೇಳಿ ಈ ವರ್ಷನೂ ಕೂಡ ನಾವು ಹಮ್ಮಿಕೊಂಡಿದ್ದೀವಿ. ಆ ಒಂದು ರಾಜ್ಯ ಮಟ್ಟದ ಜೀನಿಯರ್ಸ್ ಅವಾರ್ಡನ್ನು ಈ ಒಂದು ಏನಂತಾರೆ ನಮ್ಮ ಒಂದು ಸಂಸ್ಥೆಯಲ್ಲಿ ನಾವು ಮಾರ್ಚ್ 22, 2026 ರವಿವಾರದಂದು ಬೆಳಗ್ಗೆ 10 ಗಂಟೆಗೆ ಇದೇ ಒಂದು ಚಾಲೆಂಜ್ ಕೋಚಿಂಗ್ ಕ್ಲಾಸ್ 100 ಕುಷ್ಟಗಿ ರೋಡಲ್ಲಿರ್ತಕ್ಕಂತಹ ಒಂದು ಗಂಗಾನಗರದಲ್ಲಿ ಈ ಒಂದು ಏನಂತಾರೆ ಪರೀಕ್ಷೆಯನ್ನು ನಾವು ನಡೆಸ್ತಾ ಇದ್ದೀವಿ. ಹಾಗಾಗಿ ಎಲ್ಲ ಮಕ್ಕಳು ಈ ಒಂದು ಪರೀಕ್ಷೆಯ ಒಂದು ಸದುಪಯೋಗವನ್ನು ಪಡಿಸ್ಕೊಂಡು ತಮ್ಮ ಒಂದು ಶಿಕ್ಷಣದ ಗುಣಮಟ್ಟವನ್ನು ಏನಂತಾರೆ ನಮ್ಮ ಸಂಸ್ಥೆಯಲ್ಲಿ ಅತ್ಯುತ್ತಮವಾಗಿ ಏನಂತಾರೆ ಮಾಡಲಾಗುತ್ತೆ. ಅದನ್ನು ತಾವೆಲ್ಲ ಸದುಪಯೋಗ ಪಡಿಸ್ಕೋಬೇಕಂತ ಈ ಒಂದು ಮೂಲಕ ನಾನು ಹೇಳೋದಕ್ಕೆ ಇಷ್ಟಪಡುತ್ತೇನೆ. ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆಯನ್ನು ನೋಡೋಣ. ಏನಿದೆ ಒಂದು ಏನಂತಂದರೆ ಒಂದು ಪದವನ್ನು ಬಿಡಿಸಿಕೊಟ್ಟಿದ್ದಾರೆ. ಈ ಪದವನ್ನು ಬಿಡಿಸಿರ್ತಕ್ಕಂಥದ್ದನ್ನು ನಾವು ಕೂಡಿಸಿ ಬರಿಬೇಕು. ಕೂಡಿಸಿದಾಗ ಈ ಆಯ್ಕೆಯಲ್ಲಿ ಯಾವುದಾದ್ರೂ ಇದೆನಾ ಅಂತಕ್ಕಂಥದ್ದನ್ನು ನಾವು ನೋಡಬೇಕು. ನೋಡೋಣ ಏನಿದೆ ನೋಡಿ. ರಾಸ ಬಾಳೆ, ರಸಬಾಳೆ, ರಸಬಳೆ, ರಾಸಬಳೆ ಅಂತಕ್ಕಂಥದ್ದಿದೆ ನೋಡ್ರಿ. ಇಲ್ಲಿ ಕೊಟ್ಟಿದ್ದಾರೆ, ಏನು ಕೊಟ್ಟಿದ್ದಾರೆ ಬಿಡಿಸಿಕೊಟ್ಟಿದ್ದಾರೆ. ಅದನ್ನು ನಾವು ಬಿಡಿಸ್ಕೊಳ್ಳೋಣ. ಹೌದಾ, ರಾಸಬಾಳೆ ಅಂತಿದೆ. ಹೌದಾ, ರ ವ್ಯಂಜನ್ ಅಧಿಕ್ ಅಸ್ವರ ಬರುತ್ತಾ? ರ ವ್ಯಂಜನ್ ಇದೆ, 2 ಆಯ್ಕೆಯಲ್ಲಿದೆ. ನೋಡೋಣ ಮತ್ತೆ ಮುಂದೆ ಏನಾಗುತ್ತೆ ಅಂತಕ್ಕಂಥದ್ದನ್ನ ನೋಡಿ. ರ ವ್ಯಂಜನ್ ಅಧಿಕ್ ಅಸ್ವರ ರ ಆಯಿತು. ನೆಕ್ಸ್ಟ್ ಸ ವ್ಯಂಜನ್ ಅಧಿಕ್ ಅಸ್ವರ ಇದೆ ಅಲ್ಲ. ಓಕೆ, ಎಲ್ಲದರಲ್ಲೂ ಕೂಡ ಸ ಅನ್ನುವಂತಹ ಒಂದು ಅಕ್ಷರ ಇದೆ. ನೋಡೋಣ ಏನಾಗುತ್ತಾ ಅಂತೇಳಿ. ಸ. ನೆಕ್ಸ್ಟ್ ಬ ವ್ಯಂಜನ್ ಅಧಿಕ್ ಆ ಸ್ವರ ಇದನ್ನ ಆಯ್ಕೆಗಳಲ್ಲಿ ಓಕೆ ಇದೆ, 2 ಆಯ್ಕೆಗಳಲ್ಲಿ ಬಾ ಅಂತಕ್ಕಂಥದ್ದು. ನೋಡೋಣ ಏನಾಗುತ್ತಾ ಬಾ ಅಂತೇಳಿ. ನೆಕ್ಸ್ಟ್ ಲ ವ್ಯಂಜನ್ ಅಧಿಕ್ ಏ ಸ್ವರ. ಓಕೆ, ಇಲ್ಲಿ ಕೂಡ ಇದೆ, ಯಾವುದಾಗುತ್ತೆ ಅಂತಕ್ಕಂಥದ್ದನ್ನು ನೋಡೋಣ. ಓಕೆ, ಲೇ. ಹಾಗಾದ್ರೆ ಈ ಅಕ್ಷರಗಳನ್ನು ಕೂಡಿಸಿ ಬರೆದಾಗ ನಮಗ ಯಾವ ಆಯ್ಕೆಗಳಲ್ಲಿ ಈ ಪದ ಸಿಗತ್ತೆ ನೋಡಿ. ಎಲ್ಲಿ ಸಿಗುತ್ತೆ? ರಾಸಬಾಳೆ ಅಲ್ಲ, ರಸಬಾಳೆ, ರಸಬಳೆ, ರಾಸಬಳೆ. ಅಂದ್ರೆ ಇಲ್ಲಿ ರಸಬಳೆ ಅಂತಕ್ಕಂಥದ್ದು ಕೂಡ ತಪ್ಪಾದ ಆಯ್ಕೆ, ರಾಸಬಳೆ ಅಂತಕ್ಕಂಥದ್ದು ಕೂಡ ತಪ್ಪಾದ ಆಯ್ಕೆ. ಹಾಗಾದರೆ ಸರಿಯಾದ ಆಯ್ಕೆ ನಮ್ಮಲ್ಲಿ ರಸಬಾಳೆ ಅಂತಕ್ಕಂತಹ ಒಂದು 2ನೇ ಆಯ್ಕೆ ಇದಕ್ಕೆ ಸರಿಯಾಗಿರ್ತಕ್ಕಂತಹ ಒಂದು ಏನಂತಂದ್ರೆ ಉತ್ತರ ಆಗುತ್ತೆ ಅಂತಕ್ಕಂಥದ್ದು ಮಕ್ಕಳೇ. ನೆಕ್ಸ್ಟ್ ಒಂದು ಕ್ವಶನ್ ಏನಿದೆ, ಇವುಗಳನ್ನು ಮೊರಾರ್ಜಿ ಮತ್ತು ನವೋದಯ ಸೈನಿಕ ಶಾಲೆಗಳ ಒಂದು ಪರೀಕ್ಷೆಯಲ್ಲಿ ಈ ಒಂದು ಇಂತಹ ಪ್ರಶ್ನೆಗಳನ್ನು ಕೇಳಲಾಗುತ್ತೆ ನೋಡಿ. ಮತ್ತೆ ಮುಂದಿನದಾಗಿ ಆಧುನಿಕ ಪದವನ್ನು ಬಿಡಿಸಿ ಬರೆದಾಗ, ಅಂದರೆ ಇಲ್ಲಿ ಆಧುನಿಕ ಅಂತಕ್ಕಂತಹ ಪದ ಕೊಟ್ಟಿದ್ದಾರೆ. ಆ ಪದದಲ್ಲಿರ್ತಕ್ಕಂಥ ಅಕ್ಷರಗಳನ್ನು ಬಿಡಿಸ್ತಾ ಹೋದಾಗ ಇಲ್ಲಿ ಆಯ್ಕೆಗಳಲ್ಲಿ ಇರ್ಬೋದಾ ಅಂತಕ್ಕಂಥದ್ದನ್ನು ನಾವು ನೋಡೋಣ ಅಂತಕ್ಕಂಥದ್ದು. ನೋಡಿ ಏನಿದೆ ಆಧುನಿಕ. ಓಕೆ, ನಾವು ಒಂದೇದು ನೋಡೋಣ. ಏನು ಬರುತ್ತೆ? ಆ. ಓಕೆ, ಆ ಅಂತಕ್ಕಂತಹ ಒಂದು ಏನಂತಾರೆ ಪದವನ್ನು ಇಲ್ಲಿ ನಾ ಬರಿತೀನಿ ನೋಡಿ. ಆ ಸ್ವರ. ನೆಕ್ಸ್ಟ್ ದ ವ್ಯಂಜನ್ ಅಧಿಕ್ ಉ ಸ್ವರ ಏನಾಗುತ್ತೆ? ಧೂ. ಓಕೆ, ನೆಕ್ಸ್ಟ್ ನ ವ್ಯಂಜನ್ ಅಧಿಕ್ ಈ ಸ್ವರ ಏನಾಗುತ್ತೆ? ನೀ. ನೆಕ್ಸ್ಟ್ ಕ ವ್ಯಂಜನ್ ಅಧಿಕ್ ಅಸ್ವರ ಏನಾಯ್ತು? ಕ ಆಯ್ತು. ನೋಡ್ರಿ, ಆಧುನಿಕ ಅಂದ್ರೆ ನಮ್ಮ ಒಂದು ಕ್ವಶನ್ ಅಲ್ಲಿರ್ತಕ್ಕಂಥ ಪ್ರಶ್ನೆಯಲ್ಲಿರ್ತಕ್ಕಂತಹ ಒಂದು ಏನಂದ್ರೆ ಪದ ಇದಲ್ಲ. ಹಾಗಾಗಿ ನೆಕ್ಸ್ಟ್ ಆಯ್ಕೆಯನ್ನ ನೋಡಿ ನಾವು. ಏನದು 2ನೇ ಆಯ್ಕೆ? ಆ ಸ್ವರ ಧೂ. ಹೌದಾ, ಧೂ ಅಂತಕ್ಕಂಥದ್ದು. ನೆಕ್ಸ್ಟ್ ನ ವ್ಯಂಜನ್ ಅಧಿಕ್ ಏ ಸ್ವರ ಅಂದ್ರೆ ನೇ ಆಯ್ತು. ನೆಕ್ಸ್ಟ್ ಕ ವ್ಯಂಜನ್ ಅಧಿಕ್ ಅಸ್ವರ ಏನಾಯ್ತು? ಕ ಆಯ್ತು. ಹಾಗಾದ್ರೆ ಆಧುನಿಕ ಅಂದ್ರೆ ಇದು ಕೂಡ ಏನಾಗುತ್ತಪ್ಪ ಅಂತಂದ್ರೆ ಈ ಪದಕ್ಕೆ ತಪ್ಪಾಗಿರ್ತಕ್ಕಂತಹ ಒಂದು ಆಯ್ಕೆ ಅಂತಕ್ಕಂಥದ್ದು. ಹಾಗಾದ್ರೆ 3ನೇ ಒಂದು ಉತ್ತರವನ್ನ ನಾವು ನೋಡೋಣ. 3ನೇ ಒಂದು ಆಯ್ಕೆಯನ್ನು ನೋಡೋಣ ಏನಾಗುತ್ತೆ ಅಂತಕ್ಕಂಥದ್ದನ್ನ. ಆ ಸ್ವರ
ಆ ಸ್ವರ, ಆನಂತರ ಧ ವ್ಯಂಜನ್ ಅಧಿಕ್ ಉ ಸ್ವರ ಅಂದ್ರೆ ಧೂ, ಧೂ. ನ ವ್ಯಂಜನ್ ಅಧಿಕ್ ಈ ಸ್ವರ ನಿ, ಕ ವ್ಯಂಜನ್ ಅಧಿಕ್ ಅ ಸ್ವರ ಕ. ಅಂದ್ರೆ ಇಲ್ಲಿ ನಮ್ಮ ಆಯ್ಕೆಗೆ, ನಮ್ಮ ಪ್ರಶ್ನೆಗೆ ಮೂರನೇ ಆಯ್ಕೆ ಏನಾಗುತ್ತಪ್ಪ ಅಂತ ಹೇಳಿ ಉತ್ತರವಾಗುತ್ತೆ ಅಂತಕ್ಕಂಥದ್ದು ಮಕ್ಕಳೇ. ನೋಡಿ, ನಾಲ್ಕನೇ ಆಯ್ಕೆ ಯಾಕಾಗಲ್ಲ ನೋಡಿ, ಏನ್ ಬರುತ್ತೆ? ಆ ದ ವ್ಯಂಜನ್ ಅಧಿಕ್ ಉ ಸ್ವರ ದು, ಅನಂತರ ನ ವ್ಯಂಜನ್ ಅಧಿಕ್ ಈ ಸ್ವರ ಏನಾಗುತ್ತೆ ನೀ, ಕ ವ್ಯಂಜನ್ ಅಧಿಕ್ ಅ ಸ್ವರ ಕ ಆಗುತ್ತೆ. ಬಟ್ ಏನಿಲ್ಲ, ಮಹಾಪ್ರಾಣ ಇಲ್ಲ. ಇಲ್ಲಿ ನಮಗೆ ಪ್ರಶ್ನೆಯಲ್ಲಿ ಮಹಾಪ್ರಾಣ ಇದೆ, ಆಧುನಿಕ ಅಂತಕ್ಕಂತಹ ಒಂದು ಮಹಾಪ್ರಾಣ ಇದೆ. ಹಾಗಾಗಿ ಆಪ್ಷನ್ 4ರಲ್ಲಿ ಮಹಾಪ್ರಾಣ ಇಲ್ಲ. ಹಾಗಾಗಿ ಇದು ತಪ್ಪಾಗಿರ್ತಕ್ಕಂತಹ ಆಯ್ಕೆ. ಇಲ್ಲಿ ಸರಿಯಾದ ಆಯ್ಕೆ ಯಾವುದಪ್ಪ ಅಂತಾರೆ? ಮೂರನೇ ಆಯ್ಕೆ ನಮ್ಮ ಪ್ರಶ್ನೆಗೆ ಸರಿಯಾದ ಆಯ್ಕೆ ಅಂತಕ್ಕಂಥದ್ದು ಮಕ್ಕಳೇ. ನೆಕ್ಸ್ಟ್ ನಾವು ಮುಂದಿನ ಪ್ರಶ್ನೆಗೆ ಹೋಗೋಣ. ನೋಡಿ, ಇಲ್ಲೊಂದು ಕೊಟ್ಟಿದ್ದಾರೆ. ಏನಪ್ಪಾ ಅಂತಾರೆ? ಬಿಡಿಸಿ ಬರೆದಿರ್ತಕ್ಕಂಥದ್ದನ್ನ ಕೊಟ್ಟಾರ, ಅದನ್ನ ನಾವು ಕೂಡಿಸಿ ಬರೆದಾಗ ಏನಾಗುತ್ತೆ ನೋಡೋಣ. ಇಲ್ಲಿ ಕೂಡ ಆಯ್ಕೆಗಳನ್ನ ಕೊಟ್ಟಿದ್ದಾರೆ. ನಯನ ಮನೋಹರ, ನಯನ ಮನೋಹರಿ, ನಯನ ಮನೋಹರಿ, ನಯನ ಮನೋಹರ ಅಂತಕ್ಕಂಥದ್ದನ್ನ ಕೊಟ್ಟಿದ್ದಾರೆ. ಈ ಒಂದು ಆಯ್ಕೆಗಳಲ್ಲಿ ಯಾವುದು ನಮಗೆ ಸರಿಯಾಗಿರ್ತಕ್ಕಂತಹ ಆಯ್ಕೆ ಅಂತಕ್ಕಂಥದ್ದನ್ನ ನೋಡೋಣ. ನೋಡ್ರಿ, ಇಲ್ಲಿ ಬಿಡಿಸಿ ಬರ್ತಾರೆ. ಈ ಬಿಡಿಸಿ ಬರ್ದದನ್ನ ನಾವು ಕೂಡಿಸೋಣ. ಬಿಡಿಸಿದಾಗ ನೋಡಿ ಇಲ್ಲಿ ಏನಾಗತ್ತಪ್ಪ? ನ ವ್ಯಂಜನ್ ಅಧಿಕ್, ನ ವ್ಯಂಜನ್ ಅಧಿಕ್ ಅ ಸ್ವರ ಇದೆ, ಏನಾಗುತ್ತೆ ನ ಆಯ್ತು. ಇದೆರಡನ್ನ ಕೂಡಿಸಿಕೊಂಡಾಗ, ನೆಕ್ಸ್ಟ್ ಇವೆರಡನ್ನ ಕೂಡಿಸಿಕೊಂಡಾಗ ಯ ವ್ಯಂಜನ್ ಅಧಿಕ್ ಅ ಸ್ವರ ಯ, ಮುಂದೆ ನ ವ್ಯಂಜನ್ ಅಧಿಕ್ ಅ ಸ್ವರ, ಇದನ್ನ ಕೂಡಿಸಿಕೊಂಡಾಗ ಏನಾಯ್ತು ನ ಆಯ್ತು. ನೆಕ್ಸ್ಟ್ ಮ ವ್ಯಂಜನ್ ಅಧಿಕ್ ಅ ಸ್ವರ ಮ, ಮತ್ತೆ ನ ವ್ಯಂಜನ್ ಅಧಿಕ್ ಓ ಅಂದ್ರೆ ಮನೋ ನೋ. ಅ ವ್ಯಂಜನ್ ಅಧಿಕ್ ಅ ಸ್ವರ ಏನಾಯ್ತು ಹ. ರ ವ್ಯಂಜನ್ ಅಧಿಕ್ ಅ ಸ್ವರ ರ. ನೋಡಿ, ಈ ಒಂದು ಆಯ್ಕೆಗಳಲ್ಲಿ ಎಲ್ಲಾದ್ರೂ ಇದೆನಾ? ನ ಯ ನ ಮ ನೋ ಹ ರ ಅಂದ್ರೆ ಇಲ್ಲಿ ಏನದ ದೀರ್ಘ ಇಲ್ಲ, ಹಾಗಾಗಿ ಇದು ತಪ್ಪಾದ್ದು. ನೆಕ್ಸ್ಟ್ ನಯನ ಮನೋಹರಿ ಅಂದಾರ, ಅಂದ್ರೆ ಇಲ್ಲಿ ಆಪ್ಷನ್ ಏನಂದ್ರೆ ಈ ಇದೆ ಸ್ವರ, ಇಲ್ಲಿ ಆ ಇದೆ, ಹಾಗಾಗಿ ಇಲ್ಲಿ ಏನ್ ಬರಲ್ಲ, ಆಯ್ಕೆ ಎರಡನೇದು ಬರಲ್ಲ. ನೆಕ್ಸ್ಟ್ ನಯನ ಮನೋಹರಿ ಅಂತಿದೆ, ಇಲ್ಲಿ ಹೂ ಅಂತಕ್ಕಂಥ ಸ್ವರ ಎಲ್ಲಿ ಇಲ್ಲ, ಹಾಗಾಗಿ ಇದು ಕೂಡ ಏನಾಗಲ್ಲ, ಆಯ್ಕೆ ಆಗಲ್ಲ. ಹಾಗಾದ್ರೆ ನಮ್ಮ 4ನೇ ಆಯ್ಕೆ ಸರಿಯಾದ ಉತ್ತರ ಅಂತಕ್ಕಂಥದ್ದು. ನೆಕ್ಸ್ಟ್ ಮತ್ತೆ ಮುಂದಿನ ಪ್ರಶ್ನೆಗೆ ಹೋಗೋಣ. ಏನಿದೆ? ನವಭಾರತ ಪದದ ಕಾಗುಣಿತ ಬಿಡಿಸಿ ಬರೆದಾಗ, ಅಂದ್ರೆ ಇಲ್ಲೊಂದು ಏನು ಕೊಟ್ಟಿದಾರಪ್ಪ ಅಂತಾರೆ, ಒಂದು ಪದವನ್ನ ಕೊಟ್ಟಿದ್ದಾರೆ. ಆ ಪದವನ್ನ ನಾವು ಬಿಡಿಸ್ಬೇಕು. ಬಿಡಿಸಿದಾಗ ಈ ಆಯ್ಕೆಗಳೆಲ್ಲದು ಸಿಗುತ್ತೆ. ನೋಡಿ ಹೆಂಗ್ ಬಿಡಿಸೋದು? ನವಭಾರತ, ನ ವ್ಯಂಜನ್ ಅಧಿಕ್ ಅಸ್ವರ, ಹೌದಾ? ನ ವ್ಯಂಜನ್ ಅಧಿಕ್ ಅಸ್ವರ ಇದೆ, ಓಕೆ. ವ ಅಧಿಕ್ ಅಸ್ವರ ಇದೆ, ಹೌದಾ? ಓಕೆ, ನೋಡೋಣ, ಇಲ್ಲೇ ನೋಡೋಣ. ಏನು? ನ ವ್ಯಂಜನ್ ಅಧಿಕ್ ಅಸ್ವರ ಏನಾಯ್ತು? ನ ಆಯ್ತು. ವ ವ್ಯಂಜನ್ ಅಧಿಕ್ ಅಸ್ವರ ವ ಆಯ್ತು. ಭ ಅಧಿಕ್ ಆಸ್ವರ ಭಾ. ರ ವ್ಯಂಜನ್ ಅಧಿಕ್ ಅಸ್ವರ ರ. ತ ವ್ಯಂಜನ್ ಅಧಿಕ್ ಅಸ್ವರ ತ. ಅಂದ್ರೆ ನಮ್ಮ ಉತ್ತರ ಏನಾಗುತ್ತಪ್ಪ ಅಂತಂದ್ರೆ ಆಪ್ಷನ್ 1 ಆಗುತ್ತೆ ಅಂತಕ್ಕಂಥದ್ದು. ಆಪ್ಷನ್ ಆಯ್ಕೆ 1 ಸರಿಯಾದ ಉತ್ತರ. ಹಾಗಾದ್ರೆ 2, 3, 4 ಏನಾಗ್ತವೆ ನೋಡಿ? ಏನಾಗ್ತವೆ? ನಾ, ಹೌದಾ? ನ ವ್ಯಂಜನ್ ಅಧಿಕ್ ಆಸ್ವರ ನಾ. ವ ವ್ಯಂಜನ್ ಅಧಿಕ್ ಅಸ್ವರ ವ. ಬ ವ್ಯಂಜನ್ ಅಧಿಕ್ ಆ ಸ್ವರ ಬಾ. ರ ವ್ಯಂಜನ್ ಅಧಿಕ್ ಅಸ್ವರ ರ. ತ ವ್ಯಂಜನ್ ಅಧಿಕ್ ಅಸ್ವರ ತ. ಏನಾಯ್ತಪ್ಪ? ನಾವ ಭಾರತ ಆಯ್ತು. ಹಾಗಾಗಿ ಇದಕ್ಕೆ ಇದು ಸರಿ ಒಂದಲ್ಲ. ನೆಕ್ಸ್ಟ್ ನೋಡ್ರಿ, ನ ವ್ಯಂಜನ್ ಅಧಿಕ್ ಈ ಸ್ವರ ನಿ. ವ ವ್ಯಂಜನ್ ಅಧಿಕ್ ಅಸ್ವರ ವ. ಬ ವ್ಯಂಜನ್ ಅಧಿಕ್ ಆ ಸ್ವರ ಬಾ.
र व्यंजन अधिक अ स्वर र त व्यंजन अधिक अ स्वर ತ ಏನಾಯ್ತು ನಿವಭಾರತ. ಹಾಗಾಗಿ ಇದು ಕೂಡ ತಪ್ಪಾದದ್ದು. ನೆಕ್ಸ್ಟ್ 4ನೇ ಆಯ್ಕೆಯಲ್ಲಿ ನ ವ್ಯಂಜನ್ ಅಧಿಕ್ ಉ ಸ್ವರ ನು, ವ ವ್ಯಂಜನ್ ಅಧಿಕ್ ವ ಭ ವ್ಯಂಜನ್ ಅಧಿಕ್ ಆ ಸ್ವರ ಭ, ರ ವ್ಯಂಜನ್ ಅಧಿಕ್ ಅ ಸ್ವರ ರ, ತ ವ್ಯಂಜನ್ ಅಧಿಕ್ ಅ ಸ್ವರ ತ ಅಂದ್ರೆ ನುವ ಭಾರತ ಆಯ್ತು. ಹಾಗಾಗಿ ಇವು ಮೂರು ಕೂಡ ಏನಂದ್ರೆ ತಪ್ಪಾದದ್ದು. ಹಾಗಾಗಿ ನಮ್ಗೆ ಸರಿಯಾದ ಉತ್ತರ ಯಾವುದಪ್ಪ ಅಂತಾರೆ ಆಪ್ಷನ್ ಆಯ್ಕೆ 1ನೇದು ಇದಕ್ಕೆ ಸರಿಯಾದ ಉತ್ತರ ಅಂತಕ್ಕಂಥದ್ದು ಮಕ್ಕಳೇ. ಹಾಗೆ ಮುಂದುವರೆದು 6ನೇ ಪ್ರಶ್ನೆಗೆ ಹೋಗೋಣ. ಏನಿದೆ ಅಂತಕ್ಕಂಥದ್ದನ್ನ ನೋಡಿ. ಪ್ರತ್ಯಕ್ಷತೆ ಇದು ಡ್ಯಾಶ್ ಪದಕ್ಕೆ ಉದಾಹರಣೆಯಾಗಿದೆ. ಅಂದ್ರೆ ಇಲ್ಲೊಂದು ಪದವನ್ನ ಕೊಟ್ಟಿದ್ದಾರೆ. ಏನ್ ಪದ ಕೊಟ್ಟಿದ್ದಾರೆ? ಪ್ರತ್ಯಕ್ಷತೆ ಅಂತಕ್ಕಂತಹ ಒಂದು ಪದವನ್ನ ಕೊಟ್ಟಿದ್ದಾರೆ. ಈ ಪದ ಯಾವ ಒಂದು ವ್ಯಾಕರಣಾಂಶಕ್ಕೆ ಸೇರಿದೆ ಅಂತಕ್ಕಂಥದ್ದನ್ನ ನೋಡ್ಬೇಕು. ನೋಡ್ರಿ ಇಲ್ಲಿ ಅಲ್ಪ ಪ್ರಾಣಾಕ್ಷರಗಳು. ಅಲ್ಪ ಪ್ರಾಣಾಕ್ಷರಗಳು ಹೌದಾ, ಎಲ್ಲ ಕೂಡ್ಕೊಂಡಿದೆ. ಹಾಗಾಗಿ ಅದು ಆಗಲ್ಲ. ಅಲ್ಪ ಪ್ರಾಣಾಕ್ಷರಗಳು ಅಂದ್ರೆ ಕ ಚ ಟ ತ ಪ, ಗ ಜ ಡ ತ ಬ ಅಂತ ಹೇಳ್ತೀವಿ. ಬಟ್ ಇಲ್ಲಿ ಏನಂತಾರೆ ಅದು ಇಲ್ಲ. ಆನಂತರ ಮಹಾಪ್ರಾಣಾಕ್ಷರಗಳು ಅಂತ ಕೇಳಿದರೆ ಮಹಾಪ್ರಾಣಾಕ್ಷರಗಳು ಅಂತಂದ್ರೆ ಖ ಛ ಠ ಥ ಫ ಹೌದಾ, ಅಂದ್ರೆ ಹೆಚ್ಚು ಉಸಿರಿನಿಂದ ಹೇಳ್ತಕ್ಕಂಥ ಒಂದು ಅಕ್ಷರಗಳನ್ನು ನಾವು ಮಹಾಪ್ರಾಣಾಕ್ಷರಗಳು ಅಂತ ಹೇಳ್ತೀವಿ. ಹಾಗಾಗಿ ಇದು ಕೂಡ ಆಗೋದಿಲ್ಲ. ಆಮೇಲೆ ಹ್ರಸ್ವ ಸ್ವರಗಳು ಅಂತಕ್ಕಂಥದ್ದು ಕೊಟ್ಟಿದ್ದಾರೆ ಆಯ್ಕೆ. ಇಲ್ಲಿ ಸ್ವರಗಳನ್ನು ಕೊಟ್ಟಿಲ್ಲ ಅವರು. ಒಂದೇನಂದ್ರೆ ಪದವನ್ನ ಕೊಟ್ಟಿದ್ದಾರೆ, ಒತ್ತಾಕ್ಷರಗಳ ಇರ್ತಕ್ಕಂಥ ಪದಗಳನ್ನು ಕೊಟ್ಟಿದ್ದಾರೆ. ಅದು ಯಾವ ಒತ್ತಕ್ಷರ ಅಂತಕ್ಕಂಥದ್ದನ್ನು ನಾವು ಹೇಳ್ಬೇಕಾಗ್ಯದ. ಹಾಗಾಗಿ ಇಲ್ಲಿ ನೋಡಿ ಪ ವ್ಯಂಜನಕ್ಕೆ ಏನಾಗಿದೆಪ್ಪ ಅಂತಾರೆ ರ ಒತ್ತು ಬಂದಿದೆ, ತ ವ್ಯಂಜನಕ್ಕೆ ಯದ್ ಒತ್ತು ಬಂದಿದೆ, ಕ ವ್ಯಂಜನಕ್ಕೆ ಶದ್ ಒತ್ತು ಬಂದಿದೆ ಹೌದಾ ತೆ. ಹಾಗಾದ್ರೆ ಇಲ್ಲಿ ಮೂರಕ್ಕೂ ಕೂಡ ಏನಂದ್ರೆ ಬೇರೆ ಬೇರೆ ವ್ಯಂಜನಗಳು ಬೇರೆ ಬೇರೆ ಒತ್ತುಗಳಾಗಿ ಬಂದಿದೆ. ಹಾಗಾಗಿ ಇಲ್ಲಿ ಏನಾಗುತ್ತಪ್ಪ ಅಂದ್ರೆ ಆಪ್ಷನ್ 2ನೇದು ಅಂದ್ರೆ ಆಯ್ಕೆ 2 ನಮ್ಮ ಒಂದು 6ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಅಂತಕ್ಕಂಥದ್ದು ಮಕ್ಕಳೇ. ಹೀಗೇನಪ್ಪ ಅಂತಂದ್ರೆ ಸಜಾತಿ ಒತ್ತಕ್ಷರಗಳು ವಿಜಾತಿ ಒತ್ತಕ್ಷರಗಳನ್ನ ಸರಿಯಾಗಿ ನಾವು ಗುರುತಿಸ್ಬೇಕು ಅಂದ್ರೆ ಮೊದಲು ಅದೇನು ವಾಕ್ಯದ ಒಂದು ಏನಂದ್ರೆ ನಿಯಮವನ್ನು ನಾವು ತಿಳ್ಕೊಂಡಿರ್ಬೇಕು ಅಂತಕ್ಕಂಥದ್ದು. ಮತ್ತೆ ತದನಂತರ ಮುಂದಿನ ಪ್ರಶ್ನೆಗೆ ಹೋಗೋಣ. ನೋಡಿ, ವಿಷಕನ್ಯೆ ಪದವನ್ನು ಬಿಡಿಸಿ ಬರೆದಾಗ ಅಂದ್ರೆ ಇಲ್ಲಿ ಒಂದು ಪದವನ್ನು ಕೊಟ್ಟಿದ್ದಾರೆ. ಆ ಪದವನ್ನು ನಾವು ಬಿಡಿಸಿ ಬರೆದಾಗ ಏನಾಗುತ್ತೆ ನೋಡಿ. ವಿಷ ಕನ್ಯೆ ಅಂತಕ್ಕಂಥದ್ದನ್ನ ಬಿಡಿಸಿ ಬರಿಬೇಕು. ಏನ್ ಕೊಟ್ಟಿದ್ದಾರೆ? ವ ವ್ಯಂಜನ್ ಅಧಿಕ್ ಈ ಸ್ವರ ವಿ ಹೌದಾ, ಶ ವ್ಯಂಜನ್ ಅಧಿಕ್ ಅ ಸ್ವರ ಶ, ಕ ವ್ಯಂಜನ್ ಅಧಿಕ್ ಅ ಸ್ವರ ಕ. ನೋಡಿ, ನ ವ್ಯಂಜನ್ ಅಧಿಕ್ ನ ವ್ಯಂಜನ್ ಅಧಿಕ್ ಅ ಸ್ವರ ಅಂದ್ರೆ ಒಂದು ವ್ಯಂಜನದ ನಂತರ ಮತ್ತೊಂದು ವ್ಯಂಜನ ಬಂದಿದೆ. ಹಾಗಾದ್ರೆ ಆ ಒತ್ತು ಯಾವ್ದಂದ್ರೆ ನಾದ ಒತ್ತು, ಅಂದ್ರೆ ಇದು ಆಯಿತು ಅಂತೇಳಿ ನ ಹೌದಾ. ವಿಷ ಕನ್ನ ಅಂದ್ರೆ ಇದು ಇದಕ್ಕೆ ಉತ್ತರ ಆಗಲ್ಲ ಅಂತಕ್ಕಂಥದ್ದು. ನೆಕ್ಸ್ಟ್ ನೋಡಿ 2ನೇ ಆಯ್ಕೆ ನೋಡಿ, ವಿ ಅಧಿಕ್ ಈ ಸ್ವರ ಇದೆ ಅಂದ್ರೆ ವಿ, ಶ ಅಧಿಕ್ ಅ ಇದೆ ಶ, ಕ ವ್ಯಂಜನ್ ಅಧಿಕ್ ಅ ಸ್ವರ ಕ, ನ ವ್ಯಂಜನ್ ಅಧಿಕ್ ಯ ವ್ಯಂಜನ್ ಅಧಿಕ್ ಅ ಸ್ವರ ಅಂದ್ರೆ ನ ವ್ಯಂಜನಕ್ಕೆ ಯದ್ ಒತ್ತು ಬಂದಿದೆ. ಹಾಗಾಗಿ ನ್ಯ ಅ ಸ್ವರ ಇದೆ, ಹಾಗಾಗಿ ನ್ಯ ಆಯ್ತು. ಹಾಗಾಗಿ ಇದು ಕೂಡ ಆಗೋದಿಲ್ಲ. ಆನಂತರ ಏನಪ್ಪಾ ಅಂತಾರೆ 3ನೇ ಆಯ್ಕೆಯನ್ನ ನೋಡೋಣ ನಾವು. ವ ವ್ಯಂಜನ್ ಅಧಿಕ್ ಈ ಸ್ವರ ವಿ ಹೌದಾ, ಶ ವ್ಯಂಜನ್ ಅಧಿಕ್ ಅ ಸ್ವರ ಶ, ಕ ವ್ಯಂಜನ್ ಅಧಿಕ್ ಅ ಸ್ವರ ಕ, ನ ವ್ಯಂಜನ್ ಅಧಿಕ್ ಯ ಸ್ವರ ಯ ವ್ಯಂಜನ್ ಅಧಿಕ್ ಎ ಸ್ವರ ಏನಾಯ್ತು ನೇ. ಅಂದ್ರೆ ಈ ಒಂದು ಪ್ರಶ್ನೆಗೆ ಉತ್ತರ ನಮಗೇನಂದ್ರೆ 3ನೇ ಆಯ್ಕೆ ಆಗುತ್ತೆ ಅಂತಕ್ಕಂಥದ್ದು ಮಕ್ಕಳೇ. ನೋಡ್ರಿ ಏನಂತಾರೆ ವಿಷ ಕನ್ಯೆ ಅಂದ್ರೆ 3ನೇ ಆಯ್ಕೆ ಇದಕ್ಕೆ ಸರಿಯಾದದ್ದು ಅಂತ ಹೇಳಿ. ಆದರೆ 4ನೇದು ಯಾಕಾಗಲ್ಲ ನೋಡಿ. 4ನೇದು ವ ವ್ಯಂಜನ್ ಅಧಿಕ್ ಈ ಸ್ವರ ಅಂದ್ರೆ ವಿ, ಶ ಅಧಿಕ್ ಶ ವ್ಯಂಜನ್ ಅಧಿಕ್ ಆ ಇದೆ ಶಾ, ಕ ವ್ಯಂಜನ್ ಅಧಿಕ್ ಅ ಇದೆ
ಕ. ನ ಅಧಿಕ್ ನ ವ್ಯಂಜನ್ ಅಧಿಕ್ ಯ ವ್ಯಂಜನ್ ಅಧಿಕ್ ಅ ಸ್ವರ ಇದೆ ಅಂದ್ರೆ ನ್ಯ ಆಯ್ತು. ಹಾಗಾದ್ರೆ ವಿಶಾಕನ್ಯಾ ಅಂತ ಹೇಳಿ. ಹಾಗಾಗಿ ಈ 7ನೇದು ಕೂಡ ಏನಾಗಲ್ಲ, 7ನೇ ಪ್ರಶ್ನೆಗೆ 4ನೇ ಆಯ್ಕೆ ನಮ್ಗೆ ಏನಾಗಲ್ಲಪ್ಪ ಅಂತೇಳಿ ಉತ್ತರ ಆಗೋದಿಲ್ಲ ಅಂತಕ್ಕಂಥದ್ದು. ಹಾಗಾಗಿ ಸರಿಯಾದ ಉತ್ತರ 4ನೇದು ಅಂತೇಳಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. 8 ಸಜಾತಿ ಸಂಯುಕ್ತಾಕ್ಷರದ ಶಬ್ದವನ್ನು ಗುರುತಿಸಿ. ಅಂದ್ರೆ ಇಲ್ಲಿ ಆಯ್ಕೆಗಳನ್ನ ಕೊಟ್ಟಿದ್ದಾರೆ. ಈ ಆಯ್ಕೆಗಳಲ್ಲಿ ಸರಿಯಾದ ಒಂದು ಸಜಾತಿ ಸಂಯುಕ್ತಾಕ್ಷರಕ್ಕೆ ಸರಿ ಹೊಂದತಕ್ಕಂತಹ ಪದ ಯಾವುದು ಅಂತಕ್ಕಂಥದ್ದು. ನೋಡಿ, ಇಲ್ಲಿ ಸಮುದ್ರ ಅಂದ್ರೆ ದ್ರ ಅಂತಕ್ಕಂಥದ್ದು ಇದೆ ಅಲ್ವಾ, ಇದು ದ ವ್ಯಂಜನೆಗೆ ರ ವ್ಯಂಜನ ಒತ್ತು ಬಂದಿದೆ. ಹಾಗಾಗಿ ಇದು ಏನಾಗಲ್ಲಪ್ಪ ಅಂತಾರೆ ಸಜಾತಿ ಆಗೋದಿಲ್ಲ. ನೆಕ್ಸ್ಟ್ ಸೂರ್ಯೋದಯ, ಸೂರ್ಯ ರ ಅಂದ್ರೆ ಯಕ್ಕೆ ಅಂದ್ರೆ ಯೋ ಇದೆ ಹೌದಾ, ಯೋಕ್ಕೆ ರದ ಒತ್ತು ಬಂದಿದೆ. ಹಾಗಾಗಿ ಇದು ಏನಾಗಲ್ಲಪ್ಪ ಅಂದ್ರೆ ಏನು ವಿಜಾತಿ ಸಂಯುಕ್ತಾಕ್ಷರ ಆಗುತ್ತೆ. ನೆಕ್ಸ್ಟ್ ಸಂಯುಕ್ತ ಅಂದ್ರೆ ಕ ವ್ಯಂಜನಕ್ಕೆ ತ ವ್ಯಂಜನದ ಒತ್ತು ಬಂದಿದೆ. ಹಾಗಾಗಿ ಇದು ಕೂಡ ಉತ್ತರ ಆಗಲ್ಲ. ಹಾಗಾದ್ರೆ ಸಜಾತಿ ಸಂಯುಕ್ತಾಕ್ಷರ ಅಂದ್ರೆ ಇಲ್ಲಿ ಕಟ್ಟಪ್ಪಣೆ ಅಂದ್ರೆ ಟಕ್ಕೆ ಟದೊತ್ತು, ಟಕ್ಕೆ ಟ ವ್ಯಂಜನ್ ಅಧಿಕ್ ಟ ವ್ಯಂಜನ್ ಅಧಿಕ್ ಅ ಸ್ವರ ಟ. ನೆಕ್ಸ್ಟ್ ಪ ವ್ಯಂಜನ್ ಅಧಿಕ್ ಪ ವ್ಯಂಜನ್ ಅಧಿಕ್ ಅ ಸ್ವರ ಪ. ಅಂದ್ರೆ ಒಂದೇ ವ್ಯಂಜನ, ಒಂದೇ ವ್ಯಂಜನದ ಅದೇ ವ್ಯಂಜನದ ಒತ್ತು ಅದೇ ವ್ಯಂಜನಕ್ಕೆ ಏನಂತಾರೆ ಒತ್ತಾಗಿ ಬಂದಿರೋದ್ರಿಂದ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಾರೆ ಕಟ್ಟಪ್ಪಣೆ. ಅಂದ್ರೆ ಸಜಾತಿ ಸಂಯುಕ್ತಾಕ್ಷರವನ್ನು ಹೊಂದತಕ್ಕಂಥ ಶಬ್ದ ಯಾವುದಪ್ಪ ಅಂದ್ರೆ ಆಯ್ಕೆ 4 ಅಂತಕ್ಕಂಥದ್ದು. ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. 9ನೇ ಕ್ವಶನ್. ಮೆಚ್ಚುಗೆ ಪದವನ್ನು ಬಿಡಿಸಿ ಬರೆದಾಗ ಇಲ್ಲಿ ಆಯ್ಕೆಗಳನ್ನ ಕೊಟ್ಟಿದ್ದಾರೆ. ಈ ಆಯ್ಕೆಗಳಲ್ಲಿ ಮೆಚ್ಚುಗೆ ಅಂತಕ್ಕಂತಹ ಒಂದು ಪದಕ್ಕೆ ಯಾವುದು ಸರಿ ಹೊಂದುತ್ತೆ ನೋಡಿ, ಯಾವುದು ಸರಿ ಹೊಂದುತ್ತೆ? ಮ ಅಧಿಕ್ ಎ ಆ ವ್ಯಂಜನ್ ಅ ಸ್ವರ, ಮ ವ್ಯಂಜನ್ ಅಧಿಕ್ ಅ ಸ್ವರ ಏನಾಯ್ತು ಮ. ಚ ಅಧಿಕ್ ಚ ವ್ಯಂಜನ್ ಅಧಿಕ್ ಚ ವ್ಯಂಜನ್ ಅಧಿಕ್ ಉ ಚೂ ಆಯ್ತು. ಅಂದ್ರೆ ಒತ್ತು ಅದೇ ವ್ಯಂಜನದ್ದು ಬಂದಿದೆ, ಬಟ್ ಸ್ವರ ಮಾತ್ರ ಉ ಬಂದಿದೆ. ಗ ವ್ಯಂಜನ್ ಅಧಿಕ್ ಎ ಸ್ವರ ಇದೆ ಗೆ, ಅಂದ್ರೆ ಏನಾಗುತ್ತೆ ಇಲ್ಲಿ ಮಚ್ಚುಗೆ ಆಗುತ್ತೆ. ಹಾಗಾಗಿ ಉತ್ತರ ಇದು ಬರಲ್ಲ. ನೆಕ್ಸ್ಟ್ 2ನೇದು ಮ ವ್ಯಂಜನ್ ಅಧಿಕ್ ಎ ಸ್ವರ ಮೇ ಮೇ. ಚ ವ್ಯಂಜನ್ ಅಧಿಕ್ ಚ ವ್ಯಂಜನ್ ಅಧಿಕ್ ಉ ಸ್ವರ ಅಂದ್ರೆ ಚೂ ಚೂ. ಗ ವ್ಯಂಜನ್ ಎ ಸ್ವರ ಅಂದ್ರೆ ಮೆಚ್ಚುಗೆ ಆಯ್ತು. ಹಾಗಾಗಿ ಇದು ಆಪ್ಷನ್ ಆಗಲ್ಲ. ಅನಂತರ ಏನಪ್ಪಾ ಅಂತಾರೆ ಆಪ್ಷನ್ 3ನೇದು ನೋಡಿ, ಮ ವ್ಯಂಜನ್ ಅಧಿಕ್ ಎ ಸ್ವರ ಮೇ. ಚ ವ್ಯಂಜನ್ ಅಧಿಕ್ ಉ ಸ್ವರ ಚೂ. ಗ ವ್ಯಂಜನ್ ಅಧಿಕ್ ಎ ಸ್ವರ ಗೆ. ಹಾಗಾದ್ರೆ ನಮಗೆ ಉತ್ತರ ಯಾವುದಪ್ಪ ಅಂದ್ರೆ ಮೆಚ್ಚುಗೆ ಪದವನ್ನು ಬಿಡಿಸಿ ಬರೆದಾಗ ಸಿಗತಕ್ಕಂಥ ಉತ್ತರ ಆಪ್ಷನ್ 3 ಮೆಚ್ಚುಗೆ ಸರಿಯಾದ ಉತ್ತರ. 4ನೇದು ಯಾಕೆ ಆಗೋದಿಲ್ಲ ಅಂತ ಹೇಳಿದ್ರೆ ಮ ವ್ಯಂಜನ್ ಅಧಿಕ್ ಈ ಸ್ವರ ಮಿ, ಚ ವ್ಯಂಜನ್ ಅಧಿಕ್ ಚ ವ್ಯಂಜನ್ ಅಧಿಕ್ ಉ ಸ್ವರ ಇದೆ. ಹಾಗಾಗಿ ಇದೇನಾಗುತ್ತಪ್ಪ ಅಂತಾರೆ ಚೂ ಆಗುತ್ತೆ. ಹಾಗಾಗಿ ಇದು ಕೂಡ ಏನಾಗಲ್ಲಪ್ಪ ಅಂತಾರೆ ಉತ್ತರ ಆಗೋದಿಲ್ಲ. ನಮಗೆ ಸರಿಯಾದ ಉತ್ತರ ಯಾವುದಪ್ಪ ಅಂತ ಹೇಳಿದ್ರೆ ಈ ಒಂದು 3ನೇ ಉತ್ತರ ಅಂತಕ್ಕಂಥದ್ದು. ಹಾಗಾಗಿ ಈ ಒಂದು 9ನೇ ಪ್ರಶ್ನೆಗೆ ಸರಿಯಾದ ಉತ್ತರ 3ನೇದು ಅಂತಕ್ಕಂಥದ್ದು. ಕೊನೆಯದಾಗಿ ನಮ್ಮಲ್ಲಿ ಏನಂತಂದ್ರೆ 10ನೇ ಕ್ವಶನ್ ಅನ್ನು ನಾನು ಮುಂದಕ್ಕೆ ಹೋಗ್ತಾ ಇದ್ದೀನಿ ನೋಡಿ. 10ನೇ ಕ್ವಶನ್ ಇಲ್ಲೊಂದು ಅಕ್ಷರ ಪದವನ್ನ ಬಿಡಿಸಿಕೊಟ್ಟಿದ್ದಾರೆ. ಅಕ್ಷರಗಳನ್ನ ಕೂಡಿಸಿ ಬರೆದಾಗ ಏನಾಗುತ್ತೆ ಅಂತಕ್ಕಂಥದ್ದನ್ನ ನೋಡಿ. ಇಲ್ಲಿ ಪ್ರಚಾರ, ಪ್ರಭುತ್ವ, ಪ್ರಭುತ್ವ ಅಂತಕ್ಕಂಥ ಒಂದು ಏನಂತಾರೆ ಆಯ್ಕೆಗಳನ್ನ ಕೊಟ್ಟಿದ್ದಾರೆ. ಇವುಗಳನ್ನ ಕೂಡಿಸಿ ಬರೆದಾಗ ಇದರಲ್ಲಿ ಆಯ್ಕೆ ಸಿಗುತ್ತಾ ಅಂತಕ್ಕಂಥದ್ದನ್ನ ನಾವು ನೋಡೋಣ. ನೋಡಿ ಏನಿದೆ, ಪ ವ್ಯಂಜನ್ ಅಧಿಕ್ ರ ವ್ಯಂಜನ್ ಅಧಿಕ್ ಅ ಸ್ವರ ಏನಾಗುತ್ತೆ ಪ್ರ. ಭ ವ್ಯಂಜನ್ ಅಧಿಕ್ ಉ ಸ್ವರ ಏನಾಯ್ತು ಭೂ. ತ ವ್ಯಂಜನ್ ಅಧಿಕ್ ವ ವ್ಯಂಜನ್ ಅಧಿಕ್ ಅ ಸ್ವರ ಅಂದ್ರೆ ತಕ್ಕೆ
ವ ಒತ್ತು ಬಂದಿದೆ, ಕೊನೆಗೆ ಸ್ವರ ಏನಿದೆಪ್ಪ ಅಂತಾರೆ ಅ ಇದೆ, ಅಂದ್ರೆ ಪ್ರಭುತ್ವ. ಹಾಗಾದ್ರೆ ಇಲ್ಲಿ ನಮಗೆ ಸರಿಯಾದ ಆಯ್ಕೆ ಯಾವುದಪ್ಪ ಅಂತಾರೆ ಎರಡನೇ ಆಯ್ಕೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಅಂತಕ್ಕಂಥದ್ದು. ಪ್ರಚಾರ ಯಾಕಾಗಲ್ಲ ಅಂದ್ರೆ ಇಲ್ಲಿ ನಮಗೇನು ಕೊಟ್ಟಿದ್ದಾರೆ, ಭ ವ್ಯಂಜನ್ ಅದಿ ಉ ಸ್ವರ ಕೊಟ್ಟಿದ್ದಾರೆ, ಇಲ್ಲಿ ಚ ವ್ಯಂಜನ್ ಅದಿ ಆ ಸ್ವರ ಇದೆ, ಹಾಗಾಗಿ ಇದು ಬರೋದಿಲ್ಲ. ಹೌದಾ? ನೆಕ್ಸ್ಟ್ ಎರಡನೇದು, ಮೂರನೇದು ಏನು ಕೊಟ್ಟಿದ್ದಾರಪ್ಪ ಅಂತಾರೆ ಇಲ್ಲಿ ಭೂ ಇದೆ, ಇಲ್ಲಿ ಮಹಾಪ್ರಾಣ ಇದೆ, ಇಲ್ಲಿ ಭೂ ಅಲ್ಪ ಪ್ರಾಣ ಇದೆ, ಇಲ್ಲಿ ಮಹಾಪ್ರಾಣ ಇದೆ, ಇಲ್ಲಿ ಅಲ್ಪ ಪ್ರಾಣ ಇದೆ, ಹಾಗಾಗಿ ಇದು ಕೂಡ ಉತ್ತರ ಆಗೋಂಗಿಲ್ಲ. ನೆಕ್ಸ್ಟ್ ಏನಪ್ಪ ಅಂತಾರೆ ಇಲ್ಲಿ ಪ ಇದೆ, ಅಲ್ಪ ಪ್ರಾಣ ಇದೆ, ಇಲ್ಲಿ ಏನಿದೆಪ್ಪ ಅಂದ್ರೆ ಮಹಾಪ್ರಾಣ ಇದೆ, ಹಾಗಾಗಿ ಇದೇನಾಗಲ್ಲ ಅಂತ ಹೇಳಿದ್ರೆ ನಾಲ್ಕನೇದು ಕೂಡ ನಮಗೆ ಆಯ್ಕೆ ಸರಿಯಾದದ್ದಾಗಲ್ಲ. ಹಾಗಾಗಿ ಎರಡನೇ ಆಯ್ಕೆ ಏನಾಗಿದೆಪ್ಪ ಅಂದ್ರೆ ನಮಗೆ ಸರಿಯಾದ ಒಂದು ಆಯ್ಕೆ ಆಗಿದೆ ಅಂತಕ್ಕಂಥದ್ದು ಮಕ್ಕಳೇ. ಇಷ್ಟೇನಪ್ಪ ಅಂದ್ರೆ ಇವತ್ತಿನ ತರಗತಿಯಲ್ಲಿ ನಾನು ಗುಣಿತಾಕ್ಷರಗಳು ಅಂದ್ರೇನು, ಗುಣಿತಾಕ್ಷರಗಳನ್ನು ಬಿಡಿಸಿ ಬರೆಯೋದು ಹೇಗೆ, ಗುಣಿತಾಕ್ಷರಗಳಿಂದ ಪದಗಳನ್ನು ರಚನೆ ಮಾಡೋದು ಹೇಗೆ, ಸಂಯುಕ್ತಾಕ್ಷರಗಳಂದ್ರೇನು, ಸಂಯುಕ್ತಾಕ್ಷರದ ಒತ್ತಕ್ಷರಗಳನ್ನ ಪಾರ್ಟ್ ಆಗಿ ಅಂದ್ರೆ ವಿಭಾಗಗಳನ್ನು ಮಾಡಿದ್ವಿ, ಆ ಸಜಾತಿ ಒತ್ತಕ್ಷರ ಯಾವುದು, ವಿಜಾತಿ ಒತ್ತಕ್ಷರ ಯಾವುದು, ಅವುಗಳನ್ನು ಬಿಡಿಸಿ ಬರೆಯೋದು ಹೇಗೆ, ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಪ್ರಶ್ನೆಗಳನ್ನು ನಾವು ಒಂದಷ್ಟು ಇಲ್ಲಿ ಏನು ಮಾಡಿದೆವಪ್ಪ ಅಂತಂದರೆ ಇಲ್ಲಿ ತಿಳ್ಕೊಂಡಿದೆ ಅಂತಕ್ಕಂಥದ್ದು. ಹೀಗೆ ಈ ಒಂದು ತರಗತಿಯನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.